ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕದಲ್ಲಿ ವಂದೇ ಭಾರತ್ ರೈಲಿಗೆ ತುಂಬ ಡಿಮ್ಯಾಂಡ್. ಕರ್ನಾಟಕದ ಎಲ್ಲ ಜನರಿಗೆ ವಂದೇ ಭಾರತ್ ರೈಲು ತುಂಬ ಆಕರ್ಷಣೆಯಾಗಿ ಇಷ್ಟಪಡುವಂತಹ ವಾಹನ ಆಗಿದೆ. ಎಲ್ಲರಿಗೂ ತುಂಬ ಪ್ರಿಯವಾದ ರೈಲು ಆಗಿದೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ವೇಗ, ಆಧುನಿಕ ಸೌಕರ್ಯಗಳಾದ ವೈಫೈ, ಚಕ್ರದ ಹಾಗೆ ತಿರುಗುವ ಸೀಟುಗಳು, ಬಾಗಿಲುಗಳು ಅದಾಗಿಯೇ ತೆರೆದುಕೊಳ್ಳುತ್ತವೆ. ಬೆಂಗಳೂರು ಧಾರವಾಡ, ಬೆಂಗಳೂರು ಮೈಸೂರು, ಬೆಂಗಳೂರು ಬೆಳಗಾವಿ, ಹುಬ್ಬಳ್ಳಿ, ಪುಣೆ, ಮಧುರೈ, ಬೆಂಗಳೂರು ಹಲವು ಮಾರ್ಗಗಳಲ್ಲಿ ವಂದೇ ಭಾರತ್ ರೈಲು ಓಡಾಡಲು ಪ್ರಾರಂಭಿಸಿದೆ. ಸ್ಲೀಪ್ ಕೋಚ್ ಅಂದರೆ ನಿದ್ರಾ ಕೋಣೆಗೂ ಅನುಮತಿ ಮಾಡಿಕೊಡಬೇಕೆಂದು ಪ್ರಯಾಣ ಮಾಡುವ ಪ್ರಯಾಣಿಕರ ನಿರೀಕ್ಷೆ ಆಗಿದೆ. ಬೆಂಗಳೂರು ಎರ್ನಾಕುಲಂ ಕೇರಳ, ಬೆಂಗಳೂರು ತಮಿಳುನಾಡು. ವಂದೇ ಭಾರತ್ ರೈಲಿನ ವೇಗ 160ರಿಂದ 220 ಕಿಲೋಮೀಟರ್ ಅಲ್ಲಿ ಸಂಚರಿಸುತ್ತದೆ. ಐಸಿಎಫ್ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ, ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ಗಳ ಭಾರತೀಯ ತಯಾರಕ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಬೆಂಗಳೂರು ಕಾರವಾರ, ಬೆಂಗಳೂರು ಮಂಗಳೂರು, ತಿರುವನಂತಪುರಂ, ಯಶವಂತಪುರ, ಕಾಚಿಗುಡ ಇನ್ನೂ ಹಲವು ನಗರಗಳಿಗೆ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಪ್ರಾರಂಭದಲ್ಲಿ 42% ಇದ್ದ ಪ್ರಯಾಣಿಕರು 96ಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆದರು. ಜನರು ದೂರದ ಪ್ರಯಾಣ ಮಾಡಲು ರಿಸರ್ವೇಷನ್ ಅಂದರೆ ಕಾಯ್ದಿರಿಸುವುದು ಅಥವಾ ಬುಕ್ಕಿಂಗ್ ಟಿಕೆಟ್ ಮಾಡುತ್ತಿದ್ದಾರೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಂದೇ ಭಾರತ್ ರೈಲು ನೋಡಲು ತುಂಬ ಚೆನ್ನಾಗಿ ಕಾಣುವುದರಿಂದ ಪ್ರಯಾಣಿಕರು ಮುಗಿಬೀಳುತ್ತಿದ್ದಾರೆ. 10 ಜೋಡಿ ರೈಲುಗಳಲ್ಲಿ 6 ಜೋಡಿ ನೈಋತ್ಯ ರೈಲ್ವೆಗೆ, 3 ಜೋಡಿ ದಕ್ಷಿಣ ರೈಲ್ವೆ, 1 ಜೋಡಿ ದಕ್ಷಿಣ ಮಧ್ಯ ರೈಲ್ವೆ ವಲಯದಿಂದ ನೈಋತ್ಯ ವಲಯದಲ್ಲಿ ಸಂಚರಿಸುವ ರೈಲುಗಳಾಗಿವೆ. ನಾವು ಪ್ರಯಾಣಿಸುವಾಗ ಬೋಗಿಗಳಲ್ಲಿ ಕುಳಿತುಕೊಂಡ ಮೇಲೆ ಪ್ಲಾಸ್ಟಿಕ್ ಚೀಲಗಳು ಅಲ್ಲಿ ಬಿಸಾಡದೆ ನಾವು ತೆಗೆದುಕೊಂಡು ಹೋಗುವ ತಿನ್ನುವ ಪದಾರ್ಥಗಳು ನಮ್ಮ ಪುಟ್ಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಜಾಗ್ರತೆ ನಮಗೆ ಸೀಮಿತ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.